ವೀರಶೈವ ನ್ಯೂಸ್ಗೆ ಸ್ವಾಗತ. ಇದು ವೀರಶೈವ ಲಿಂಗಾಯತರ ಧ್ವನಿ. ಆತ್ಮೀಯ ಬಂಧುಗಳೇ, ರಾಜ್ಯದ ಬಿಜೆಪಿಯಲ್ಲಿ ಭುಗಿಲೆದ್ದಿರುವ ಭಿನ್ನಮತಕ್ಕೆ ಇನ್ನು ಒಂದು ವಾರದಲ್ಲಿ ಸಂಪೂರ್ಣವಾಗಿ ಪರಿಹಾರ ಸಿಗುತ್ತದೆ ಎಂದು ಮಾಜಿ ಸಚಿವ ಮುರುಗೇಶ್ ನಿರಾಣಿ ಇಂದಿಲ್ಲಿ ತಿಳಿಸಿದ್ದಾರೆ. ಇಂದಿಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಜ್ಯದಲ್ಲಿ ಬಿಜೆಪಿ ಅಧ್ಯಕ್ಷರ ಬಗ್ಗೆ ಎದ್ದಿರುವ ಅಪಸ್ವರ ಭಿನ್ನಮತವನ್ನು ಹೈಕಮಾಂಡ್ ತೀರ್ಮಾನಿಸಲಿದೆ. ಯಾವುದೇ ಕಾರಣಕ್ಕೂ ಬಿಜೆಪಿ ಅಧ್ಯಕ್ಷ ಸ್ಥಾನದಿಂದ ವಿಜೇಂದ್ರ ಇಳಿಯುವ ಪ್ರಶ್ನೆಯೇ ಉದ್ಭವವಾಗುವುದಿಲ್ಲವೆಂದು ಮುರುಗೇಶ್ ನಿರಾಣಿ ಸ್ಪಷ್ಟಪಡಿಸಿದ್ದಾರೆ. ಯತ್ನಾಳ್ ಟೀಮ್ ಅವರ ಹಿಂದೆ ಸಂತೋಷ್ ಜಿ ಅವರ ಕೈವಾಡವಿದೆಯೇ ಎಂಬ ಕೇಳಿದ ಪ್ರಶ್ನೆಗೆ, ಸಂತೋಷ್ ಜಿಯಲ್ಲಿ ಯಾವುದೇ ಪಾತ್ರವಿಲ್ಲ. ಸಂತೋಷ್ ಜಿ ಅವರ ಪಾಡಿಗೆ ಅವರು ಪಕ್ಷವನ್ನು ಸಂಘಟಿಸುವ ಕೆಲಸ ಮಾಡುತ್ತಿದ್ದಾರೆ. ಆದರೆ ಕೆಲವು ನಮ್ಮಲ್ಲಿ ಬಿಜೆಪಿಯಲ್ಲಿ ಒಳಜಗಳ ಇರುವುದು ಸತ್ಯ. ಬೆಂಕಿ ಇಲ್ಲದೆ ಹೊಗೆಯಾಡುವುದಿಲ್ಲ. ಆದರೆ ಏನೇ ಕಾರಣಕ್ಕೂ ನಮ್ಮ ಬಿಜೆಪಿಯ ಬಯಲದ ಪ್ರಕಾರ ಬಿಜೆಪಿಯ ರಾಜ್ಯಾಧ್ಯಕ್ಷ ಸ್ಥಾನವನ್ನು ವಿಜೇಂದ್ರ ಅವರು ಈಗಾಗಲೇ ವಹಿಸಿಕೊಂಡಿದ್ದಾರೆ. ಇನ್ನು 2.5 ವರ್ಷಗಳ ಕಾಲ ಅವರ ಅವಧಿ ಇದೆ. ಅವಧಿ ಮುಗಿದರೂ ಸಹ ಮತ್ತೊಮ್ಮೆ ಅವರೇ ಬಿಜೆಪಿ ಅಧ್ಯಕ್ಷರಾಗುವ ಸಾಧ್ಯತೆಯನ್ನು ತಳ್ಳಿಹಾಕುವಂತಿಲ್ಲ ಎಂದು ಮುರುಗೇಶ್ ನಿರಾಣಿ ತಿಳಿಸಿದ್ದಾರೆ. ಅವರು ಇಂದು ಪತ್ರಿಕಾಗೋಷ್ಠಿಯಲ್ಲಿ ಏನು ಮಾತನಾಡಿದ್ದಾರೆ ಕೇಳೋಣ ಬನ್ನಿ. ಈ ಥರ ಪಕ್ಷದಲ್ಲಿ ಬೆಳವಣಿಗೆಗಳು ನಡೀತಾ ಇದೆ. ಕಾರ್ಯಕರ್ತರಲ್ಲಿ ದೊಡ್ಡ ಮಟ್ಟದ ಒಂದು ಆತಂಕ ಶುರುವಾಗಿದೆ. ಇತ್ತೀಚಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ಸಹಿತ ಅಸಮಾಧಾನ ಆಗ್ತಿರುವಂಥದ್ದು ಸತ್ಯ. ನಾವೇನಾದ್ರೂ ಬರೀ ಏನೂ ಇಲ್ಲ ಅಂತ ಹೇಳಿದ್ರೆ ಬೆಂಕಿ ಇಲ್ಲ ಅಂದ್ರೆ ಹೋಗಿರಲ್ಲ. ಸಣ್ಣ ಪುಟ್ಟ ಇದೆ. ಆದರೆ ಎಲ್ಲರೂ ಆ ಚೌಕಟ್ಟಿನ ಒಳಗಡೆ ಸರಿಯಾಗುವಂಥ ಸ್ಥಾನದಲ್ಲಿ ಈಗೇನು 2-3 ಗ್ರೂಪ್ ಅದಾವ ಅನ್ನುವಂಥದ್ದು ಇಂಥ ಉದಾಹರಣೆ ಹೇಳಿದರೆ ಅದು ಸರಿ ಮಾಡುವಂಥದ್ದು ನಮ್ಮ ರಾಷ್ಟ್ರೀಯ ನಾಯಕರ ಕಡೆಯಿಂದ ಸಾಧ್ಯ ಇದೆ. ಇನ್ನು ನಮ್ಮ ಕೈ ತಪ್ಪಿ ಯಾವುದೂ ಇಲ್ಲ. ಆದರೆ ರಾಮುಲು ಅವರು ನಿನ್ನೆ ಪ್ರೆಸ್ ಮೀಟ್ ಮಾಡಿರುವಂಥದ್ದು ಅಲ್ಲಿ ಟಿವಿದಲ್ಲಿ ಬಂದಿರುವಂಥ ವಿಷಯಗಳನ್ನು ನಾನು ಗಮನಿಸಿದ್ದೇನೆ. ಅದನ್ನು ಎಲ್ಲರೂ ಸಹಿತ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಅವರಿಗೆ ಚರ್ಚೆಗೆ ಕರೆದಿದ್ದಾರೆ. 100% ಅವರಿಗೆ ಏನು ಅಸಮಾಧಾನ ಆಗಿದೆ ಅದನ್ನು ಸರಿಪಡಿಸಿ ಅವರು ಗಟ್ಟಿಯಾಗಿ ಭಾರತೀಯ ಜನತಾ ಪಾರ್ಟಿಯಲ್ಲೇ ಇರುವಂಥವ್ರು, ನಮ್ಮ ಪಕ್ಷದ ನಾಯಕರು, ಅನುಭವ ಇರುವಂಥವ್ರು, ಒಬ್ಬರು ವಾಲ್ಮೀಕಿ ಸಮಾಜದಿಂದ ಸಾಕಷ್ಟು ಸಮಯ ಕೊಟ್ಟು ರಾಜ್ಯದ ಮೂಲೆಗೆ ಪಕ್ಷ ಸಂಘಟನೆ ಮಾಡಲಿಕ್ಕೆ ಅಡ್ಡಾಡಿರುವಂಥವ್ರು. ಅವರಿಂದ ನಮ್ಮ 100% ವಿಶ್ವಾಸ ಇದೆ. ಯಾಕಂದ್ರೆ ನಾವು 30 ವರ್ಷದಿಂದ ಭಾರತೀಯ ಜನತಾ ಪಾರ್ಟಿಯಲ್ಲಿ ಇದ್ದಂಥವ್ರು. ಹೀಗಾಗಿ ಅವ್ರ ಕಡೆಯಿಂದ ಏನು ಸಮಸ್ಯೆ ಇಲ್ಲ. ಮತ್ತು ಈ ಕಡೆಯಿಂದ ಇಬ್ಬರ ಹೆಸರೇನು ಹೇಳಿದರೆ ಅದು ಸಹಿತ ಈಗಾಗಲೇ ಸೂಚನೆಗಳನ್ನು ಮೇಲ್ನಲ್ಲಿ ಕೊಟ್ಟಿದ್ದಾರೆ. ಒಂದಾಗಿ ಒಟ್ಟಾಗಿ ಬರುವಂಥ ದಿವಸದಲ್ಲಿ ಪಕ್ಷಗಳನ್ನು ಸಂಘಟನೆ ಮಾಡಿ ಇವತ್ತು ಕಾಂಗ್ರೆಸ್ಸಿನ ಭ್ರಷ್ಟಾಚಾರ ಮತ್ತು ಯಾವುದೇ ಅಭಿವೃದ್ಧಿ ಶೂನ್ಯ ಆಗ್ತಿರುವಂಥ ಈ ರಾಜ್ಯದಲ್ಲಿ ಅದರ ಬಗ್ಗೆ ನಾವು ಯಾವ ರೀತಿ ವಿಷಯಗಳನ್ನು ಎತ್ತೋಬೇಕು, ಅದ್ರ ಬಗ್ಗೆ ಯಾವ ರೀತಿ ಹೋರಾಟಗಳನ್ನು ಮಾಡಬೇಕು ಅನ್ನುವಂಥದ್ರ ಕಡೆ ನಾವು ಗಮನ ಹರಿಸುತ್ತದೆ. ನಿಶ್ಚಿತವಾಗಿ ಬರುವಂಥ 8 ದಿವಸದಲ್ಲಿ ಭಾರತೀಯ ಜನತಾ ಪಾರ್ಟಿಯಲ್ಲಿರುವಂಥ ಸಣ್ಣ ಪುಟ್ಟ ಗೊಂದಲಗಳು ಸರಿ ಆಗ್ತದೆ ಅನ್ನೋಂಥದ್ದು ಹೇಳ್ತಾರೆ. ಯಾವ ಆಧಾರದ ಮೇಲೆ ಹೇಳ್ತೀರಿ ಸರ್? 8 ದಿನಗಳಲ್ಲಿ ನಿಶ್ಚಿತವಾಗಿ. ಯಾಕಂದ್ರೆ ಈಗಾಗಲೇ ದೊಡ್ಡ ಗಮನಕ್ಕೆ ಬಂದಿದೆ. ನಿನ್ನೆ ನಮ್ಮ ರಾಜ್ಯ ಉಸ್ತುವಾರಿ ಅವರು ಸಹಿತ ಅಗರ್ವಾಲ್ ಅವರು ಸಹಿತ ಬಂದು 1-to-1 ಆಗಿರ್ಬೋದು ಅಥವಾ ಗ್ರೂಪ್ನಲ್ಲಿರುವಂಥ ಮಾಹಿತಿಯನ್ನು ಕಲೆಕ್ಟ್ ಮಾಡಿದ್ದಾರೆ. ಅದನ್ನು ವಾರಪಟ್ಟಿನಲ್ಲಿ ಅವ್ರ ಚರ್ಚೆ ರಿಪೋರ್ಟ್ಗಳನ್ನು ಒಪ್ಪಿಸಿದ್ದಾರೆ. ಈಗಾಗಲೇ ಸಂಬಂಧಪಟ್ಟಂಥ ಫೋನ್ಗಳ ಮುಖಾಂತರ ಆಗಿರ್ಬೋದು, ವೈಯಕ್ತಿಕವಾಗಿ ಕರೆದು ಚರ್ಚೆ ಮಾಡಿ ಯಾವ ರೀತಿ ಸೂಚನೆಗಳನ್ನು ಕೊಡಬೇಕು ಅನ್ನುವಂಥದ್ದನ್ನು ಅವರು ವಿಚಾರವನ್ನು ಮಾಡ್ತಾರೆ. ಸರ್, ಯತ್ನಾಳ್ ಟೀಮ್ನ ಏನು ಉಚ್ಚಾಟನೆ ಮಾಡೋಕ್ಕೆ ಏನಾದರೂ ಇದೆಯಾ ಸರ್? ನೋಡಿ, ಏನೇ ನಮ್ಮ ವೈಯಕ್ತಿಕವಾಗಿರುವಂಥ ವಿಚಾರಗಳನ್ನು ಯಾವುದೇ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಸಹಿತ ಉಚ್ಚಾಟನೆ ಆಗಬಾರ್ದು. ಯಾಕಂದ್ರೆ ಈಗ ನಾವು ಎಲ್ಲ ಕಡೆ ಶಕ್ತಿ ಇದ್ದಾಗನೇ ಒಟ್ಟಾರೆ ನಾವು ಹೋರಾಟ ಮಾಡಿದಾಗ ನಾವು 110 ಸೀಟನ್ನು ತಲುಪಿದ್ದೀವಿ. ಅದನ್ನು ನಾವು ಗಮನದಲ್ಲಿ ಇಟ್ಕೊಂಡು ಎಲ್ಲರೂ ಮನುಷ್ಯರ ಮೇಲೆ ತಪ್ಪು ಮಾಡುವಂಥದ್ದು ಸಹಜ. ಏನು ಅವ್ರ ಕಡೆಯಾಗಿರ್ಬೋದು, ಈ ಕಡೆಯಿಂದ ತಪ್ಪಾಗಿರ್ಬೋದು, ಎಲ್ಲ ತಿಳ್ಕೊಳ್ಳೋಂಥದ್ದಿದೆ. ಈಗ ಹೇಳಿರುವಂಥದ್ದು ಯತ್ನಾಳ್ ಅವರು ಸಹಿತ ಅನುಭವ ಇರುವಂಥವ್ರು. ಯಾಕಂದ್ರೆ ಅವರು ಸಹಿತ MP ಆಗಿದ್ದಾರೆ, MLC ಆಗಿದ್ದಾರೆ, ಇಂಡಿಪೆಂಡೆಂಟ್ ಆಗಿದ್ದಾರೆ. ಆಮೇಲೆ ಕೇಂದ್ರದಲ್ಲಿ ಸಚಿವರಾಗಿರುವಂಥದ್ದು, ಪಕ್ಷದ ಬೇರೆ ಜವಾಬ್ದಾರಿ ಅಂತ ಕೆಲಸ ಮಾಡಿರುವಂಥವ್ರು. ಅವ್ರದ್ದು ಬೇರೆದವ್ರು ನೋಡಿದಾಗ ಅವ್ರು ತಪ್ಪು ಅನಿಸ್ಬೋದು. ವಿಜೇಂದ್ರ ಸಹಿತ ನಮ್ಮ ರಾಜ್ಯಾಧ್ಯಕ್ಷರು ಯಡಿಯೂರಪ್ಪನವರು 5 ದಶಕಗಳ ಕಾಲ ಈ ಪಕ್ಷವನ್ನು ಕಟ್ಟಿ ದಕ್ಷಿಣ ಭಾರತದಲ್ಲಿ ಮೊದಲನೇ ಬಾರಿಗೆ ಸರ್ಕಾರವನ್ನು ತಂದಿರುವಂಥವ್ರು ಮತ್ತು 4 ಬಾರಿ ಮುಖ್ಯಮಂತ್ರಿ ಆಗಿರುವಂಥವ್ರು. ಭಾರತೀಯ ಜನತಾ ಪಾರ್ಟಿ ಅಕೌಂಟೇ ಓಪನ್ ಆಗುವುದಿಲ್ಲ ಅಂತದನ್ನ ಖಾಲಿ ಚಕ್ರ ಕಟ್ಬೋದು ಇಡೀ ರಾಜ್ಯ ತುಂಬ ಅಡ್ಡಾಡಿ ಅವ್ರು ಮಾಡುವಂಥದ್ದು. ಅವ್ರ ಗಡಿ ಮನೆಯಲ್ಲೇ ವಿಜೇಂದ್ರ ಬೆಳೆದಿರುವಂಥದ್ದು. ವಿಜೇಂದ್ರ ಬಗ್ಗೆನೂ ಸಹಿತ ಅವ್ರದೇ ಸ್ವಭಾವ ಮತ್ತು ಅವ್ರದೇ ಸ್ಟೂಡೆಂಟ್ಸ್ ಇರ್ತಾ ಇರೋದ್ರಿಂದ ಅವರೆಲ್ಲ ಅದನ್ನ ಅಳದು ತೂಗಿದ ಕೇಂದ್ರದವರು ಅವ್ರನ್ನ ರಾಜ್ಯಾಧ್ಯಕ್ಷ ಮಾಡಿದ್ದಾರೆ. ಇವಾಗ ಅವನು ಒಬ್ಬ ಯುವಕ ಇರೋದ್ರಿಂದ ಇಮಿಡಿಯೇಟ್ ಆಗಿ ರಾಜ್ಯಾಧ್ಯಕ್ಷ ಆಗಿರೋದ್ರಿಂದ ಮತ್ತು ಹಿಂದೆ ಯುವ ಮೋರ್ಚಾ ಜನರಲ್ ಸೆಕ್ರೆಟರಿ ಮತ್ತು ಅಧ್ಯಕ್ಷ ಆಗಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕೆಲಸ ಮಾಡಿದಂಥ ಅನುಭವ ಇದೆ. ಒಟ್ಟಾರೆ ಈಗೇನಿರುವಂಥದ್ದು ಇಬ್ಬರನ್ನು ಒಬ್ಬರನ್ನೊಬ್ಬರು ಕೂಡಿಸೋದು, ಅವ್ರ ಕಡೆ ಇರುವಂಥ ತಪ್ಪು ಏನೋ ಅನಿಸಿದ್ರೆ ಇವ್ರು ಏನಾದರೂ ಹೇಳಿದ್ರೆ ಅವ್ನು ಸರಿಪಡಿಸ್ಕೊಳ್ಳೋಕ್ಕೆ ಅವ್ರು ಸೂಚನೆ ಕೊಡುವಂಥದ್ದು ಮತ್ತು 2 ಕಡೆ ಸರಿ ಮಾಡಿಸ್ಕೊಂಡು ಮುಂದೆ ಹೋಗ್ತಾರೆ. ಇದರಿಂದ ಯಾವುದೂ ಬದಲಾಗೋದಿಲ್ಲ ಅಂತ ನಾನು ರಾಜ್ಯಾಧ್ಯಕ್ಷ ಬದಲಾವಣೆ ಮಾಡಬೇಕು ಅನ್ನೋದು ಯತ್ನಾಳ್ ಟೀಮ್ನ ಅಜೆಂಡಾ ಸರ್. ನಾನು ಏನು ಹೇಳ್ತಾ ಇದ್ದೀನಿ, ನಮ್ಮ ಭಾರತೀಯ ಜನತಾ ಪಾರ್ಟಿ ಬಾಯ್ಲಾ ಪ್ರಕಾರ ಮಂಡಳ ಅಧ್ಯಕ್ಷರಿಂದ ರಾಷ್ಟ್ರೀಯ ಅಧ್ಯಕ್ಷರಿಗೆ 3 ವರ್ಷದಲ್ಲಿ ಬದಲಾವಣೆ ಆಗ್ತಾ ಬಂದಿದೆ. 3 ವರ್ಷದ ಬದಲಾವಣೆ ಆಗಿರುವಂಥದ್ದು ಇವ್ರ ಮಧ್ಯದಲ್ಲಿ ಬಂದಿರೋದ್ರಿಂದ ಅವರ ಅವಧಿ ವಿಸ್ತರಣೆ ಮಾಡುವಂಥ ಒಂದು ಅವಧಿ ಇನ್ನೂ ನಮ್ಮ ಬೈಲಾಸದಲ್ಲಿದೆ. ಒಂದು 3 ವರ್ಷದ ಅವಧಿಯಲ್ಲಿದ್ದಾಗ
ಅವ್ನು ಆಕ್ಟಿವ್ ಕೆಲಸ ಮಾಡಿದ್ರೆ ಮುಂದುವರಿಸುವಂಥದ್ದನ್ನು ಇಂದ ಆಗಿರುವಂಥದ್ದಲ್ಲಿ ಸಾಕಷ್ಟು ಉದಾಹರಣೆ ಹೇಳ್ಬೋದು. ಅದರ ಸಲುವಾಗಿ ಅವ್ರು ಮುಂದುವರಿಸೋದು ಅಥವಾ ಬೇರೆದಲ್ಲಿ ತಂದುಕೊಡಿಸುವಂಥದ್ದನ್ನ ಈ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಯಾರ ಕಡೆನೂ ಅಧಿಕಾರ ಇಲ್ಲ. ಅವ್ರು ತಮ್ಮದೇ ಆಗಿರುವಂಥ ಅನುಭವದ ಮೇಲೆ, ಅವ್ರ ಇಂಟೆಲಿಜೆನ್ಸಿ ರಿಪೋರ್ಟ್ಗಳ ಮೇಲೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಅಮಿತ್ ಶಾಜಿ ಅವರು ಮತ್ತು ಮೋದಿಜಿಯವರು ಸೇರಿ ಅದಕ್ಕೊಂದು ನಿರ್ಧಾರ ತೆಗೆದುಕೊಳ್ತಾರೆ. ನಾನು ಎಷ್ಟೇ ನಮ್ಮವ್ರಿಗೆ ವಿನಂತಿ ಮಾಡೋದು, ಅವ್ರು ತೆಗೆದೇ ಬಿಡ್ತಾರೆ, ಅವ್ರು ತಿರುತ್ತಾರೆ, ಮುಂದುವರಿಸ್ತಾರೆ ಅನ್ನುವಂಥದ್ದು ನಮ್ಮ ಲೆವೆಲ್ ನಾವು ಮಾತಾಡಿದ್ರೆ ಅದಕ್ಕೆ ಏನೂ ಅರ್ಥ ಇಲ್ಲ, ಅದು ಬೆಲೆ ಇಲ್ಲ. ಸರ್, ಈಗ ಯತ್ನಾಳ್ ಅವರ ತಂಡದಿಂದಲೂ ಕೂಡ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಆಕಾಂಕ್ಷಿಗಳಾಗಿದ್ದಾರೆ ಪ್ರಬಲವಾಗಿ. ಅದು ಒಂದು ಕಡೆ, ಅದರ ಜೊತೆಗೆ ಅವರು ವೋಟಿಂಗ್ ಆಗಬೇಕು ಅಂತಕ್ಕಂಥ ಒಂದು ಆಗ್ರಹವನ್ನು ಕೂಡ ಮುಂದಿಟ್ಟಿರ್ತಕ್ಕಂಥದ್ದು, ಚುನಾವಣೆ ಮೂಲಕ ಆಯ್ಕೆ ಮಾಡ್ಕೋಬೇಕಂತ. ನಿಮ್ಮ ಅಭಿಪ್ರಾಯ ಸಹಮತದ ಮೂಲಕ ಮಾಡುವಂಥ ಸೂಕ್ತ ಅಂತೀರಾ ಅಥವಾ ವೋಟಿಂಗ್ ಆಗುವಂಥ ಸರಿ ಅಂತೀರಾ? 120 ಜನ MLA ನಾವು ಬಿಟ್ಟಿದ್ದೀವಿ. ಇವತ್ತು 60 ಜನಕ್ಕಿಂತ ಹೆಚ್ಚಾಗಿ ನಾವು MLAಗಳಿದ್ದೀವಿ, MP ಗಳಿದ್ದೀವಿ, MLCಗಳಿದ್ದೀವಿ. ಎಲ್ಲರಿಗೂ ರಾಜ್ಯಾಧ್ಯಕ್ಷರು ಆಗ್ಬೇಕು ಅಂತ ಕನಸಿದ್ದಂಥವ್ರಿಗೆ ಸ್ಪರ್ಧೆ ಮಾಡೋದನ್ನ ಹಾಕಿನ ತಿರುವುದಲ್ಲಿ ತಪ್ಪೇನಿದೆ. ಯಾರು ಆಗ್ಬೇಕು, ಯಾವ ರೀತಿ ಆಗ್ಬೇಕು ಅನ್ನೋಂಥ ತೀರ್ಮಾನ ಮಾಡ್ಲಿಕ್ಕೆ ನಮ್ಮ ಹೈಕಮಾಂಡ್ ಇದೆ. ಆ ಹೈಕಮಾಂಡ್ಗಳ ನಿರ್ಧಾರದ ಮೇಲೆ ಹೈಕಮಾಂಡ್ ನಿರ್ಧಾರನೇ ಪ್ರಶ್ನೆ ಮಾಡ್ತಾ ಇದ್ದಾರೆ ಸರ್. ಯಾವುದು ಸರ್ ಯತ್ನಾಳ್ ಅವರು ವಿಜಯನಗರ ಚೇಂಜ್ ಮಾಡಲೇಬೇಕು, ವೋಟಿಂಗ್ ಮಾಡಬೇಕು, ಅವ್ರ ವೈಯಕ್ತಿಕ ಅಭಿಪ್ರಾಯ. ಅದು ಅಲ್ಟಿಮೇಟ್ ನಿರ್ಧಾರ ತೆಗೆದುಕೊಳ್ಳುವಂತಾರೆ ಅವರು ಮೇಲೆ ಹೈಕಮಾಂಡ್. ಸರ್, ನೀವು ಬದಲಾವಣೆ ಆಗಬೇಕು ಅಂತ ಹೇಳ್ತೀರಾ ಅಥವಾ ವೋಟಿಂಗ್ ನಡೀಬೇಕು ಅಂತ ಹೇಳ್ತೀರಾ? ನೋಡಿ, ವಿಚಾರಗಳು ಏನೇ ಇದ್ರು ಸಹಿತ ಯಾವುದು ಗಣನೆಗೆ ಬರೋದಿಲ್ಲ. ನಂದೇ ಇರಲಿ ಮತ್ತೊಬ್ಬರದೇ ಇರಲಿ, ಅಲ್ಟಿಮೇಟ್ ಡಿಸಿಷನ್ ತಗೊಳ್ತಾರೆ. ಯಾರು ಈ 3 ಮಂದಿ ಹೆಸರು ಹೇಳಿದಲ್ಲ, ಹೈಕಮಾಂಡ್ ಅವರೇ ಡಿಸಿಷನ್ ತಗೊಳ್ತಾರೆ. ಅದರ ಪ್ರಕಾರವಾಗಿ ಅವ್ರದೇ ಆಗಿರುವಂತಹ ಮಾನದಂಡದ ಮೇಲೆ ಮುಂದಿನ ನಿರ್ಧಾರ ತೆಗೆದುಕೊಳ್ತಾರೆ. ಯಾರೇ ರಾಜ್ಯಾಧ್ಯಕ್ಷರಿದ್ದಾಗ ಮುಂದುವರಲಿ ಅಥವಾ ಬೇರೆದವ್ರು ಮಾಡಲಿ, ಇಡೀ ನಮ್ಮ ಕರ್ನಾಟಕ ರಾಜ್ಯ ಬಿಜೆಪಿ ಅದನ್ನು ಒಪ್ಪಿಕೊಳ್ತದೆ. ಅದನ್ನು ಒಪ್ಪಿಕೊಂಡು ಅವ್ರು ಸರ್ಕಾರ ಮಾಡಿ ಮುಂದುವರಿ. ಸರ್, ನೀವು ರಾಜ್ಯಾಧ್ಯಕ್ಷ ಬಗ್ಗೆ ನೀವು ರಾಜ್ಯಾಧ್ಯಕ್ಷ ಸ್ಥಾನದ ಬಗ್ಗೆ ಅಷ್ಟು ಗೌರವ ಇಟ್ಕೊಂಡು ಮಾತಾಡ್ತಾ ಇದ್ದೀರಾ. ಬಟ್ ರಮೇಶ್ ಜಾರಕಿಹೊಳಿ ಅವರು ನಿಮ್ಮ ರಾಜ್ಯಾಧ್ಯಕ್ಷರನ್ನ ಹುಡುಗ ಅಂತಾರೆ, ಬಚ್ಚ ಅಂತಾರೆ. ಸರ್, ಏನ್ ಸಂದೇಶ ಕೊಡ್ತಿದ್ದಾರೆ? ನೋಡಿ, ಅದು ಎಲ್ಲ ಆಗಿರುವಂಥದ್ದು ಎಲ್ಲರಿಗೂ ಗೊತ್ತಿದೆ. ಅದನ್ನೇ ಕೂಡಿಸಿ ನಮ್ಮ ಹೈಕಮಾಂಡ್ ಬಹಳ ಸ್ಟ್ರಾಂಗ್ ಆಗಿದೆ. ಮತ್ತು ರಮೇಶ್ ಜಾರಕಿಹೊಳಿ ಅವರು ಸಹಿತ ಅನುಭವಿ ರಾಜಕಾರಣಿಗಳು, ಬಹಳ ಒಳ್ಳೆ ಸ್ವಭಾವದವರು. ಅವ್ರೇನು ಹೇಳಿದ್ರು ಅನ್ನೋ ಸಹಿತ ಹೈಕಮಾಂಡ್ ಕರೆದು ಕೂಡಿಸಿ ಮಾತಾಡ್ತಾರೆ. ಸರ್, ಸ್ವಲ್ಪ ನಾನು ಹಿಂದಿಗೆ ಹೋಗ್ತೀನಿ ಸರ್. ಇವಾಗ 96ರಲ್ಲಿ ಜಯೇಶ್ ಪಟೇಲ್ ಇದ್ದಾಗ ವೈದ್ಯನಾಥ್ ಪಾಟೀಲ್ ಎತ್ಕಟ್ಟಿದ್ರು. ಇದೇ ರೀತಿ ಯತ್ನಾಳು ಸತತವಾಗಿ ಯಡಿಯೂರಪ್ಪನ ಮೇಲೆ, ಮಗನ ಮೇಲೆ ಮಾಡ್ತಾವ್ರೆ. ಎಲ್ಲ ಸಂತೋಷಿ ಎತ್ಕಡ್ತಾವ್ರ ಯತ್ನಾಳ್ನ ಅಂತ. ಸಂತೋಷಿ ಇಂಥದ್ರಲ್ಲಿ ಭಾಗವಹಿಸೋದಿಲ್ಲ. ಅವ್ರು ಏನೂ ಇಲ್ಲ ಅಂತ ಬಂದಿತ್ತು ಸೂಕ್ತ ಅಲ್ಲ. ಅದೇನು ಇಲ್ಲಿ ಇದ್ದಂಥರ ಮೇಲೆ ಇಲ್ಲಿ ಬಿಡ್ಬಿಡೋದನ್ನು ಗಣಪತಿ ಪೆಟ್ಬೇಕು ಅನ್ನೋ ಥರ ಆಗಬಾರ್ದು. ಯಾರು ಸಂಘ ಪರಿವಾರದವರು ಈ ಥರ